ನಾವೆಲ್ಲರೂ ಸಹಕರಿಸೋಣ. ಒಂದು ಅಪರೂಪವಾಗಿರ್ತಕ್ಕಂಥ ವಿದ್ಯೆ ಸಂಸ್ಥೆ. ಬಹುಶಃ ಎಲ್ಲ ಹರಿದು ಬಂದಿರಬೇಕು. ಎಲ್ಲ ನದಿಗಳು ಸಮುದ್ರಕ್ಕೆ ಹೆಂಗೆ ಹರಿದು ಸೇರ್ತಾವ ಅದರಂತೆ ಯಾವ ವಿದ್ಯೆಯನ್ನು ಕೂಡ ಪ್ರತಿಯೊಬ್ಬರು ಹುಡುಕೊಂಡು ಇಲ್ಲಿ ಬರ್ತಕ್ಕಂಥದ್ದು ಒಂದು ನಮ್ಮ ಕರ್ನಾಟಕ ಗೌರವವಾಗಿರ್ತಕ್ಕಂಥ ಒಂದು ಸಂಸ್ಥೆ ನಿರ್ಮಾಣ ಮಾಡಬೇಕು ಅಂತ ಪೂಜ್ಯರ ಸಂಕಲ್ಪ ಅದ. ಆ ಸಂಕಲ್ಪಕ್ಕೆ ನಾವೆಲ್ಲರೂ ಕೈ ಜೋಡಿಸಿ ಅಪರೂಪದ ಯಾವ ಮಕ್ಕಳು ವಿದ್ಯಾ ಬರ್ತದೆ, ಈಗೇನು ವಿದ್ಯೆ ಇಲ್ಲಿ ಬೇರೆ ಕಡೆ ಇಲ್ಲ ಅಂತ ಅಲ್ಲಿ ಕೊಡ್ತಾರೆ, ಪರಂತು ಇಂತಹ ಮಕ್ಕಳು ತಯಾರು ಮಾಡಬೇಕು. ವಿದ್ಯಾ ಜೊತೆಗೆ ಪುಣ್ಯ ಗಳಿಸ್ತಕ್ಕಂಥ ಮಕ್ಕಳು ಇರಬೇಕು, ಧರ್ಮವನ್ನು ಗಳಿಸ್ತಕ್ಕಂಥ ಮಕ್ಕಳು ಇರಬೇಕು. ನಾವು ಮೇಲೆ ಮೇಲೆ ಅಂತೇವಿ, ಯಾವರೇ ಭಾಳ ಮಂದಿ ಸಿಗ್ತಾರೆ, ಒಂದು 10 ರೂಪಾಯಿ ತಗೊಳ್ಳೋದವ ಯಾರು ಸಿಗ್ತಾರೆ ಭಾಳ ಕಠಿಣ. ಎಲ್ಲೇ ಆಫೀಸ್ಗೆ ಹೋಗ್ರಿ ನೀವು, ಅದು ಇಲ್ಲೇ ನಡೆಯನೇ ಇಲ್ಲ. ಅಂಥ ಪ್ರಾಮಾಣಿಕವಾಗಿರ್ತಕ್ಕಂಥ ಧರ್ಮ ನೀತಿ ಇದರಿಂದ ಕೂಡಿರುವಂಥ ವಿದ್ಯಾ ಕೊಡತಕ್ಕ ಸಂಸ್ಥೆಗಳು ಬೇಕಾದ್ರೆ ಬಹಳ ಜರೂರಿ ಅದ. ಯಾಕಂದ್ರೆ ಬಹಳ ಸ್ಕೂಲ ಬಹಳ ಮಠ ಎಲ್ಲ ಮಾಡ್ತಾ ಇದ್ದಾರೆ, ಪರಂತು ಅಲ್ಲೇನಪ್ಪ ಅಂತ ಕೇಳಿದ್ರೆ ಮಕ್ಕಳು ನಾವು ಖರ್ಚು ಮಾಡೋದಕ್ಕೆ ಹತ್ತು ಪಡಿ ಗಳಿಸ್ಬೇಕು ಅನ್ನೋರ ವಿನ ಸಮಾಜಕ್ಕಾಗಿ ದುಡಿತಕ್ಕಂಥ ಮಕ್ಕಳು. ನಾವು KG ಇಂದ PG ತನಕ ನಮ್ಮಲ್ಲಿ ಸ್ಕೂಲ್ ಅದ, 4,000 ಮಕ್ಕಳು ಓದ್ತಾರೆ. ಆದರೆ ಬುದ್ಧಿಗಳದ್ದು ಸ್ವಾಮಿಗಳ ವಿಚಾರ ಏನು ಅಂತ ಕೇಳಿ ಇಂತಹದ್ದು ಒಂದು ಸಂಸ್ಥೆ ಆಗಬೇಕು, ಎಲ್ಲಿ ಮಕ್ಕಳು ವಿದ್ಯೆ ಜೊತೆಗೆ ಧರ್ಮನು ನೀತಿನು ದೇಶಪ್ರೇಮನು ಇವೆಲ್ಲ ಕೂಡಿ ಬರಬೇಕು ಅನ್ನೋ ಉದ್ದೇಶದಿಂದ ಅವರ ಪ್ರಯತ್ನದ. ಅದು ತಾವೆಲ್ಲರೂ ಕೂಡ ಸಹಕಾರ ಮಾಡ್ತಾ ಇದ್ದೀರಿ. ತಾವು ತನ್ನ ಧನ ಮನ ಸೇವೆಯಿಂದ ಎಲ್ಲರೂ ಕೂಡಿ ಮಾಡಿದ್ದೇವೆ ಅಂದರೆ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅನ್ನೋದ್ರೊಳಗೆ ಯಾವ ಸಂಶಯ ಇಲ್ಲ. ಮಹಾತ್ಮರ ಕೈ ಹಾಕ್ಯಾರ, ನಾವ್ಯಾರ ಹಾಕೋದು ಏನಿರ್ತದೆ ಅವ್ರ ಕೈ ಹಾಕೋ ಏನು ಮಾಡಿದವ್ರು ಮಟ್ಟಿಗೆ ಬಿಟ್ಟು ಹೋಗ್ಬೇಕು. ನಾವ್ಯಾರು ಮಾಡಿದ್ರೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನೋಡ್ತೇವೆ, ಅವ್ರಿಗೆ ಮಾಡ್ತಾರೆ, ಅವ್ರಿಗೆ ಮತ್ತೆ ಅವ್ರು ಸಮಾಜಕ್ಕೆ ಮಾಡ್ತಾರೆ, ಅವರು ಸಮಾಜ ಬಿಟ್ಟು ಮತ್ತೆ ಏನು ಮಾಡೋದಿಲ್ಲ. ಹಾಗೆ ತಾವೆಲ್ಲರೂ ಕೂಡ ಇದಕ್ಕೆ ಮನಸ್ಸ ಸಹಕರಿಸಿ ಇದು ಅತ್ಯಂತ ಅಲ್ಪ ಸಮಯದೊಳಗೆ ಇದು ಸಂಸ್ಥೆ ನಿರ್ಮಾಣ ಆಗಿ ಸಮಾಜಕ್ಕೆ ಏನಪ್ಪ ಅಂತ ಕೇಳಿದ್ರೆ ಕಲ್ಯಾಣಕ್ಕೆ ಇದು ತಯಾರಾಗಲಿ ಅಂತ ಅಭಿಪ್ರಾಯದಿಂದ ವಿದ್ಯೆಗಳು ಮಾಡಿದ್ದಾರೆ. ಅವೆಲ್ಲ ಕೂಡ ಸಹಕರಿಸಬೇಕು ಅಂತ ತಮ್ಮಲ್ಲಿ ಕೇಳಿಕೊಂಡು ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಸುಮಾರು 14 ಜಿಲ್ಲೆಗಳಿಂದ ಒಂದು 82 ಜನ ಹಿರಿಯರು ಬಂದಿದ್ದರು ಪ್ರತಿಯೊಂದು ಜಿಲ್ಲೆಯಿಂದ. ಯಾವ ಕಾರಣಕ್ಕಾಗಿ ಅಂದ್ರೆ ಈ UPSC KS ಜುಡಿಷಿಯರಿ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ IAS IPS ಎಲ್ಲ ಸ್ಪರ್ಧಾ ಪರೀಕ್ಷೆಗಳಂತೇನಿವೆ ಅವುಗಳಿಗಾಗಿ ಒಂದು ಟ್ರೈನಿಂಗ್ ಸೆಂಟ್ರ್ ಕೋಚಿಂಗ್ ಮತ್ತು ಟ್ರೈನಿಂಗ್ ಸೆಂಟ್ರ್ ಒಂದು 1000 ಹೆಣ್ಣು ಮಕ್ಕಳು ಮತ್ತು 1,000 ಗಂಡು ಮಕ್ಕಳು, ಹೀಗೆ 2,000 ಮಕ್ಕಳಿಗಾಗಿ ದೊಡ್ಡ ಕ್ಯಾಂಪಸ್ಸನ್ನು ನಿರ್ಮಾಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಿ ತಮ್ಮ ಕಾಲ ಮೇಲೆ ತಾವು ನಿಲ್ಲಬೇಕು ಅಂತಕ್ಕಂಥವ್ರಿಗೆ ಉದ್ಯೋಗ ಮತ್ತು ವ್ಯಾಪಾರದ ತರಬೇತಿ ಅಂದರೆ ಸ್ಟಾರ್ಟಪ್ಪು ಮುಂತಾದ ಉದ್ಯೋಗಗಳನ್ನು ಕಲಿಸ್ಕೊಡೋದು, ಆಮೇಲೆ ವಾಣಿಜ್ಯಿಕ ವ್ಯವಹಾರಗಳನ್ನು ಮಾಡೋದಿತ್ತು ಅಂತಂದ್ರೆ ಅವರಿಗಾಗಿ ಅದೇ ರೀತಿಯ ತರಬೇತಿ ಕೇಂದ್ರ ಇರುತ್ತೆ. ಆಮೇಲೆ ಜುಡಿಷಿಯರಿಗೆ ಯಾರಾದರೂ ಜಡ್ಜ್ ಆಗಿ ಹೋಗಬೇಕು ಅಂತಂತಿದ್ರು ಅಂದ್ರೆ ಆ ಜುಡಿಷಿಯರಿ ಸಲುವಾಗಿನೂ ಸಹಿತ ಒಂದು ವಿಭಾಗ ಟ್ರೈನಿಂಗ್ ಸೆಂಟರ್ ಆಗಿ ಆ ಟ್ರೈನಿಂಗ್ ಆ ಜುಡಿಷಿಯರಿ ಎಕ್ಸಾಮ್ ಟ್ರೈನಿಂಗ್ನು ಕೊಡ್ತಾರೆ. ಅದರ ಜೊತೆಗೆ ಈ ಬ್ಯಾಂಕಿಂಗ್ ಎಕ್ಸಾಮ್ ಆಗಿರ್ಬೋದು, ಅಷ್ಟೇ ಪ್ರಕಾರದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದ್ರೆ ಅವುಗಳ ಸೆಂಟ್ರು. ಮುಖ್ಯವಾಗಿ UPSC ಮತ್ತು KS ಇವೆರಡರ ಸಲುವಾಗಿನೂ ಸಹಿತ ಇಲ್ಲಿ ಟ್ರೈನಿಂಗ್ ಸೆಂಟ್ರು. ಅದು ಇಲ್ಲಿವರೆಗೆ ನಮ್ಮಲ್ಲಿ ಇರದೇ ಇರತಕ್ಕಂಥ ಒಂದು ದೊಡ್ಡ ಟ್ರೈನಿಂಗ್ ಸೆಂಟ್ರು. ಒಂದು 2,000 ಮಕ್ಕಳಿಗಾಗಿ ಅಂತ ನಾನು ಹೇಳಿದೆ. ಅತಿ ಕಡಿಮೆ ಖರ್ಚಿನಲ್ಲಿ ಅಥವಾ ಯಾರ ಹತ್ರ ಹಣ ಇಲ್ಲವೋ ಅಂಥವ್ರಿಗೆ ಪುಕ್ಕಟೆಯಾಗಿ, ಅಂದರೆ ಯಾರ ಹತ್ರ ಚೆನ್ನಾಗಿ ಹಣ ಇದೆ ಅವರೊಂದು 30-40 ಸಾವಿರ ರೂಪಾಯಿ ಖರ್ಚು ಮಾಡ್ಬೇಕು ವರ್ಷಕ್ಕೆ, ಅಥವಾ ಮಧ್ಯಮದವ್ರು ಇದ್ರು ಅಂದ್ರೆ ಒಂದು 20-25 ಸಾವಿರ. ಯಾರ ಹತ್ರ ಹಣ ಇಲ್ಲ ಅವರು 1 ರೂಪಾಯಿ ವರ್ಷಕ್ಕೆ ಕೊಟ್ಟರೆ ಸಾಕು. ಹೀಗೆ 2,000 ಮಕ್ಕಳಿಗಾಗಿ ಇದು ಈ ಕೋಚಿಂಗ್ ಸೆಂಟರ್ ಕೆಲಸ ಮಾಡುತ್ತೆ. ಇಲ್ಲಿ
ದೇಶದಲ್ಲಿ ಆಮೇಲೆ ಇದಕ್ಕೆ ತನ್ನದೇ ಆದಂಥ ಇನ್ಫ್ರಾಸ್ಟ್ರಕ್ಚರು, ಪ್ರತಿಯೊಬ್ಬ ಮಕ್ಕಳಿಗೆ ಇರುವ ವ್ಯವಸ್ಥೆ, ವಸತಿ ವ್ಯವಸ್ಥೆ, ಊಟದ ವ್ಯವಸ್ಥೆ, ಅದರ ಜೊತೆಗೆ ಡಿಜಿಟಲ್ ಲೈಬ್ರರಿ ಮತ್ತು ಫಿಸಿಕಲ್ ಲೈಬ್ರರಿ ಎರಡೂ, ಅದು ಅಲ್ಲದೆ ಆಟದ ಮೈದಾನಾದಿಗಳು ಮತ್ತು ಕಂಪ್ಯೂಟರ್ ಲ್ಯಾಬ್ಸು, ಇನ್ನು ಏನೇನು ವರ್ಕ್ಶಾಪ್ಸ್ ಬೇಕಾಗ್ತಾವೆ ಅವೆಲ್ಲವೂ ಇರ್ತವೆ. ಅದ್ರ ಜೊತೆಗೆ ಇವ್ರಿಗೆ ಬೇಕಾಗುವಂಥ ಫ್ಯಾಕಲ್ಟೀಸ್ ಎಷ್ಟು ಜನ ಉಪಲಬ್ಧ ಇಲ್ಲಿ ಲೋಕಲ್ಲಾಗಿ ನಾವು ಉಪಲಬ್ಧ ಮಾಡಿಕೊಡ್ಲಿಕ್ಕೆ ಸಾಧ್ಯನೋ ಅಷ್ಟು ಮಾಡಿಕೊಡ್ತೀವಿ. ಅದ್ರ ಜೊತೆಗೆ ಇನ್ನು ಕೆಲವೊಂದನ್ನು ದಿಲ್ಲಿ ಆಗಲಿ, ಕೋಟಾ ಆಗಲಿ, ಬೇರೆ ಬೇರೆ ಚೆನ್ನೈ ಆಗಲಿ, ಬೇರೆ ಬೇರೆ ಸೆಂಟರ್ಗಳಿಂದ ಆ ಕೋಚಿಂಗ್ ಸಂಸ್ಥೆಗಳ ಜೊತೆ